ಸಿದ್ದರಾಮಯ್ಯನವರು ಇಳಿಯೋದು ಖಚಿತ ಅಂತ ಬಿಜೆಪಿಯವರು ವ್ಯಾಖ್ಯಾನವನ್ನ ಮಾಡುತ್ತಾ ಇದ್ದಾರೆ. ಅವರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಆಂತರಿಕ ಕಚ್ಚಾಟವೇ ಸಿದ್ದರಾಮಯ್ಯನವರಿಗೆ ಸಮಸ್ಯೆ ಇದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಶಾಡೋ ಸಿಎಂಗಳು ಸಿದ್ದರಾಮಯ್ಯನವರ ಕಾಲೆಳಿತಾ ಇದ್ದಾರೆ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಶ್ರೀನಿವಾಸ್ ಹೇಳಿಕೆಯೇ ಸಾಕ್ಷಿ ಅಂತ ಅಶ್ವತ್ಥ ನಾರಾಯಣ ಅವರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲ, ಅವರು ಇಳಿಯೋದು ಖಚಿತ ಅಷ್ಟೇ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ 28ಕ್ಕೆ 28 ಸ್ಥಾನವನ್ನು ಗೆಲ್ಲುವ ಗುರಿ ಇಟ್ಕೊಂಡು ನಾವು ಹೊರಟಿದ್ದೇವೆ. ನಾವು ಅಂದರೆ JDS BJP ಅಲೈನ್ಸು, ಅದರಲ್ಲಿ ಯಾವ ರೀತಿ ಗುಜರಾತ್ದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ಕಳೆದ ಬಾರಿ ಔಟ್ ಆಗಿತ್ತು, ಆ ರೀತಿ BJPಯಲ್ಲೂ ಆಗ್ತದೆ. ಸಿದ್ದರಾಮಯ್ಯನವರು ಇಳಿಬೇಕಾಗತ್ತೆ. ಅವ್ರ ಪಾರ್ಟಿಯಲ್ಲಿ ಹೆಂಗೆ ನಿರ್ಣಯ ಇದ್ದರೆ ನಾವೇನು ಅವ್ರು ಇಳಿಬೇಕಾಗತ್ತೆ, ನಾವೇನು ಆಗ್ರಹ ಮಾಡೋದಲ್ಲ. ಅವರು ಅಕಸ್ಮಾತಾಗಿ ಅವ್ರ ಪಾರ್ಟಿ ಒಳಗೆ ಕಮ್ಮಿ ಬಂದ್ರೆ ನಿರ್ಣಯ ಅವ್ರು ಮತ್ತೆ ಇಳಿಬೇಕಾಗತ್ತೆ ಅಷ್ಟೇ. ಸರ್, ಅವ್ರಿಗೆ ಈಗ ಆಲ್ರೆಡಿ ಅದು ಗೊತ್ತಾಗಿದೆ. ಗುಬ್ಬಿ ಶ್ರೀನಿವಾಸ್ ಅವರು ಹೇಳಿರೋದು ಏನಂದ್ರೆ 20 ಸೀಟನ್ನು ಗೆಲ್ಲದೆ ಹೋದ್ರೆ ಕಾಂಗ್ರೆಸ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಈಗಾಗಲೇ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಸಿನ ಕರ್ನಾಟಕದ ಸ್ಥಿತಿ ಬಗ್ಗೆ ಹೇಳಿದ್ದಾರೆ. ಇಲ್ಲಿ CM, ಸೂಪರ್ CM, ಶ್ಯಾಡೋ CM ಭಾಳ ಜನ ಜಾಸ್ತಿ ಇದ್ದಾರೆ. ಸಿದ್ದರಾಮಯ್ಯನ ಕಾಲು ಎಳೆಯುವಂಥದ್ದೇ BJP ಅವರು ಬೇಕಾಗಿಲ್ಲ. ಕಾಂಗ್ರೆಸ್ ಅಲ್ಲೇ ಶ್ಯಾಡೋ CMಗಳು ಬಹಳ ಜನ ಇದ್ದಾರೆ. ಇದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲ, ಇದು ಪಾರ್ಲಿಮೆಂಟ್ ಎಲೆಕ್ಷನ್. ಜನಕ್ಕೆ ಬೇಕಾಗಿರೋದು ನರೇಂದ್ರ ಮೋದಿ. ಇಡೀ ದೇಶಕ್ಕೆ ಒಳ್ಳೆ ನಾಯಕ ಬೇಕು. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಏನಾದ್ರು ಅಧಿಕಾರಕ್ಕೆ ಬರ್ತಾರಾ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ 18ನೇ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 40 ಜನ ಮಾತ್ರ ಗೆದ್ದಿದ್ದಾರೆ. ಪ್ರತಿಪಕ್ಷದ ಸ್ಥಾನವೂ ಸಹ ಪಡೀಲಿಕ್ಕಾಗಿಲ್ಲ ಇವರಿಗೆ. ಹಾಗಾಗಿ ಮತ್ತೊಮ್ಮೆ ಅವಮಾನ ಅಂತ ಈ ರೀತಿ ಜನಕ್ಕೆ ಎದುರಿಸುವಂಥದ್ದು, ಬೆದರಿಕೆ ಹಾಕುವಂಥದ್ದು